ಫ್ಯಾಕ್ಟ್ರಿ ಬಿಲ್ಟೇನೆ ಫ್ಲೈಯಿಂಗ್ ಡೋರ್ಸ್ ಬಂದಿರೋ ಕಾರ್ ಇದು. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ಲಾಗೌಟ್ ಮುಗೀತು. ಸೊ ಈಗ ಇಲ್ಲಿಂದ ಹೊರಡಬೇಕು ರೈಟ್ಗೆ. ಫಸ್ಟು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಹೊರಡ್ತೀನಿ ಇಲ್ಲಿಂದ. ಸೊ ಈಗ ಇಲ್ಲಿಂದ ಬೆಲ್ಲನ ಎತ್ಕೊಂಡು ಸೀದಾ ಮನೆಗೆ ಹೋಗಿ ಅಲ್ಲಿಂದ ಡ್ರೆಸ್ ಚೇಂಜ್ ಮಾಡಿಕೊಂಡು ಹೊರಡೋದು ರೈಡಿ. ಅಂದ್ರೂ ಈ ಬೇಸ್ಮೆಂಟ್ ಅಲ್ಲಿ ಕೋಲ್ಡ್ ಸ್ಟಾರ್ಟ್ ಮಾಡಿದಾಗ ಬರೋ ಮಜಾ ನಾರ್ಮಲ್ ಆಗಿ ಆಚೆ ರೋಡಲ್ಲಿ ಇದ್ದಾಗ ಬರಲ್ಲ. ಎಕೋ ಹೊಡಿಯೋದಕ್ಕೆ ಒಂಥರ ಕ್ರೇಜಿಯಾಗಿ ಕೇಳಿಸುತ್ತೆ. ಸೊ ಈಗ ಆಫೀಸಿಂದ ಹೊರಡ್ತಾ ಇದ್ದೀನಿ. ಸೊ ಇಲ್ಲಿಂದ ಸೀದಾ ಮನೆಗೆ ಹೋಗಿ ಮಲಗಿರೋ ನಮ್ಮ ಮದರ್ ಇಂಡಿಯಾ ಎಬ್ಸಿ ಆಮೇಲೆ ಫ್ರೆಶ್ ಅಪ್ ಆಗಿ ಅಲ್ಲಿಂದ ಹೋಗ್ಬೇಕು. ಹೋಗಿ ಬಾಯ್ಸ್ನ ಪಿಕ್ ಮಾಡಿ ಅಲ್ಲಿಂದ ರೈಟ್ ಸ್ಟಾರ್ಟ್ ಆಗುತ್ತೆ. ಸೊ ಕಂಪ್ಲೀಟ್ ಹೆಂಗ್ ಬರುತ್ತೆ ಔಟ್ಪುಟ್ ಬ್ಲಾಗ್ ಎಲ್ಲ ಮಾಡಿ ಅಪ್ಡೇಟ್ ಮಾಡ್ತೀನಿ. A few moments later. ಸೊ ಕಾರ್ಸ್ ಎಲ್ಲ ಫುಲ್ ಲೈನ್ ಅಪ್ ಆಗಿದೆ ಇಲ್ಲಿ ಸದ್ಯಕ್ಕೆ ಸ್ವಲ್ಪ ಕಾರ್ಗಳೇ ಬಂದಿರೋದು. ಇನ್ನೊಂದಷ್ಟು ಜನ ಹೋಗಿ ಪಾರ್ಲೆ ಟೋಲ್ ಹತ್ರ ಕಾಯ್ತಾ ಇದ್ದಾರೆ. ಇನ್ನೂ ಒಂದೆರಡು ಕಾರ್ಗಳು ಬರಬೇಕು. ಸೊ ಆ ಕಾರ್ ಬರ್ತಿದ್ದಂಗೆ ಇಲ್ಲಿಂದ ಹೊರಡ್ತೀವಿ. ಪಾರ್ಲೆ ಟೋಲಲ್ಲಿ ಒಂದು ಸ್ಟಾಪ್ ಹಾಕಿ ಅಲ್ಲಿಂದ ನೆಕ್ಸ್ಟು ರೈಡ್ ಸ್ಟಾರ್ಟ್ ಆಗುತ್ತೆ. ಪಾರ್ಲೆ ಟೋಲ್ ಹತ್ರ ನಿಲ್ಸೋಣ ಅನ್ಕೊಂಡ್ವಿ, ಬಟ್ ಅಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರೋದ್ರಿಂದ ಒಂದು ಸ್ವಲ್ಪ ಮುಂದೆ ಬಂದು ನಿಲ್ಸ್ಕೊಂಡಿದ್ದೀವಿ. ಸದ್ಯಕ್ಕೆ ಇಷ್ಟು ಕಾರ್ಗಳಿದೆ. ಇನ್ನ ಕಾರ್ಗಳು ಆ್ಯಕ್ಚುಲಿ ಆನ್ ದ ವೇ ಇದೆ. ತುಮಕೂರಿಂದನೂ ಇನ್ನೂ ಒಂದು ಬ್ಯಾಚ್ ಬರ್ತಾ ಇದೆ. ಸೊ ಆ ಬ್ಯಾಚಿಗೆ ವೆಯ್ಟಿಂಗು. ಅವ್ರಿಗೆ ಡೈರೆಕ್ಟಾಗಿ ಅಲ್ಲೇ ಹೋಟೆಲ್ ಹತ್ರ ಬರೋಕ್ಕೆ ಇಟ್ಟಿದ್ದೀವಿ. ಸೊ ಸದ್ಯಕ್ಕೆ ಇಲ್ಲಿರೋ ಕಾರ್ಗಳನ್ನ ನೋಡ್ಬೋದು. ಸೊ ಹೋಂಡಾ ಕ್ಲಬ್ ಕಡೆಯಿಂದ ಆಗಿರೋದ್ರಿಂದ ಬರೀ ಹೋಂಡಾ ಕಾರ್ ಇದೆ ಅಂತಲ್ಲ. ಸೊ PM ಇಂದ ಹಿಡಿದು ಎಲ್ಲ ಕಾರ್ಗಳು ಬಂದಿದೆ. ಲೈನ್ ಅಪ್ ಬರೀ ನಡೆದಿನೇ ಇವತ್ತು ಸುಸ್ತಾಗೋ ಥರ ಕಾಣಿಸ್ತಾ ಇದೆ. ಇನ್ನು ಹೋಗ್ತಾನೇ ಇದೆ ಕಾರು. ಅರ್ಧ ಲೈನ್ ಮುಗ್ದೈತೆ ಅಷ್ಟೇ ಸದ್ಯಕ್ಕೆ. ನಾವು ಬಂದಿರೋದಿದೆ ಕಾರಲ್ಲಿ ಆನಕಲ್. ನೋಡೋರಲ್ಲ, ಸದ್ಯಕ್ಕೆ ಇಷ್ಟು ಕಾರ್ಗಳು ಬಂದಿದೆ. ಇನ್ನು ತುಮಕೂರಿಂದ ಕಾರ್ಗಳು ಬರೋದು ಬಾಕಿ ಇದೆ. ಸೊ ಅವ್ರು ಈ ಕಡೆ ಬಂದು ಮತ್ತೆ ತಿರ್ಗಿಸ್ಕೊಂಡು ಹೋಗೋದು ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಲ್ಲಿಗೆ ಬರಕ್ಕೆ ಹೇಳಿದ್ದೀವಿ. ಸೊ ಅಲ್ಲಿ ಹೋದ್ಮೇಲೆ ಮತ್ತೆ ಇನ್ನೊಂದ್ಸತಿ ಲೈನಪ್ ಆದಾಗ ಕಂಪ್ಲೀಟ್ ಕಾರ್ಗಳನ್ನ ತೋರಿಸ್ತೀನಿ.
ಸೊ ಇವಾಗ ಇಲ್ಲಿ ಬಂದು ಹೋಟೆಲ್ ಸಂಭ್ರಮ ಹತ್ರ ಲೈನ್ ಅಪ್ ಮಾಡಿದ್ದೀವಿ. ಇಲ್ಲಿಗೆ ಆ್ಯಕ್ಚುಲಿ ಪಾಯಿಂಟ್ ಇದ್ದಿದ್ದು ರೈಡ್ದು. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಮತ್ತೆ ಇಲ್ಲಿಂದ ಬೇರೆ ಕಡೆ ವಾಪಸ್ ಹೋಗ್ಬೇಕು. ಫುಲ್ ಕಾರ್ಗಳು ಬಂದಿದ್ದಾವೆ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ವಿ. ಎಲ್ಲ ಆಗಲೇ ಪಾಸ್ ಆಗ್ತಾ ಇದ್ದಾರೆ. ಯಾಕಂದರೆ ಬೆಳಿಗ್ಗೆ ಬರ್ತಾ ಫುಲ್ಲು ಟ್ರಾಫಿಕ್ ಇದ್ದು ಎಲ್ಲ ಆಗಲೇ ಅರ್ಧ ಸತ್ತೇ ಹೋಗ್ಬಿಟ್ಟಿದ್ದಾರೆ. ಸೊ ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ರೈಡೆಲ್ಲ ಮುಗಿಸ್ಕೊಂಡು ಕೊನೆಗೂ ನಮ್ಮ ಗ್ಯಾರೇಜಿಗೆ ಬಂದಿದ್ದೀವಿ. ನನ್ನ ಕಾರು ಆಲ್ಮೋಸ್ಟ್ 90% ಆಗಿತ್ತು ಅಂತ ಹೇಳಿದ್ದೆ. ಎಲ್ಲ ಆಗಿದೆ. ಇವಾಗ ಪೇಂಟ್ ಬೂತ್ಗೆ ಹಾಕಿದ್ದಾರೆ. ಅದೊಂದು ಸ್ವಲ್ಪ ಸ್ಕ್ರ್ಯಾಚ್ಗಳು ಡೆಂಟ್ಗಳು ಇದನ್ನೆಲ್ಲ ಹಾಕಿದ್ದಾರೆ. ತೋರಿಸ್ತೀನಿ ಬನ್ನಿ. ಅವ್ರು ಒಳಗಡೆ ಹಾಕೊಂಡಿದ್ದಾರೆ ಪೇಂಟ್ ಬೂತ್ಗೆ. ಎಲ್ಲ ಒಂದು ಕೋಟ್ ಮಾಡಿದ್ದಾರೆ. ಇದ್ರ ಮೇಲೆ ಹಂಗೆ ಒಂದು ಸ್ಪ್ರೇ ಹೊಡೆದು ಪೇಂಟ್ ಮಾಡಬೇಕು. ಇಂಟೀರಿಯರ್ ನೋಡಿದ್ರೇ ಬೇಜಾರಾಗ್ತಾ ಇರೋದು. ಇದ್ದಿದ್ದು ಒಂದು ಕಾರು ಇಲ್ಲ, ಎಲ್ಲ ಎತ್ಬಿಟ್ಟಿದ್ದಾರೆ. ಇವಾಗ ಮತ್ತೆ ಫುಲ್ ಇಂಟೀರಿಯರ್ ಸ್ಟೀಮ್ ಕ್ಲೀನಿಂಗ್ ಮಾಡಿ ವಾಪಸ್ಸು ನಮ್ಮ ಹಾಟ್ ವೀಲ್ಸ್ನ ಅಂಟಿಸ್ಬೇಕು. ಕಾರು ಈ ಸ್ಥಿತಿಲಿ ಇದೆ ಸದ್ಯಕ್ಕೆ. ಹಾಕೊಂಡು ತಿಕ್ತಾ ಇದ್ದಾರೆ. ಇವತ್ತು ಮೋಸ್ಟ್ಲಿ ಕಂಪ್ಲೀಟ್ ಏನಾನ ಆದರೆ ಪೇಂಟು ಎಲ್ಲ ನಾಳೆ ರಿವೀಲ್ ಮಾಡೋ ಪ್ಲ್ಯಾನಲ್ಲಿ ಇದ್ದೀನಿ. ಆಗುತ್ತೋ ಇಲ್ವೋ ಕಾದು ನೋಡಬೇಕು. ರಿವೀಲ್ ಆಗ್ತಿರೋ ಗಾಡಿ ಇದೆ. ಅರ್ಧ ತೋರಿಸ್ತಾ ಇದ್ದೀನಿ, ಯಾಕಂದರೆ ಫುಲ್ ತೋರಿಸಿದ್ರೆ ಆಮೇಲೆ ರಿವೀಲ್ ಮಾಡಿದ್ರೆ ಮರ್ಯಾದೆ ಇರಲ್ಲ. ಅದಕ್ಕೆ ನನ್ನ ಗಾಡಿ ಟ್ಯಾಂಕ್ ಸೆಟಪ್ ಇದೇನೆ. ಸೊ ಇದು ಟ್ಯಾಂಕು, ಇದೊಂದು ಕಂಪ್ರೆಸರು, ಇನ್ನೊಂದು ಕಂಪ್ರೆಸರ್ ಬರಬೇಕು. ಸೊ ಈ ಕಂಪ್ರೆಸರು ಮತ್ತು ಈ ಟ್ಯಾಂಕ್ ಎರಡೂ ಪೇಂಟ್ ಮ್ಯಾಚ್ ಮಾಡಬೇಕು. ಯಾವ ಪೇಂಟ್ ಮಾಡೋದಂತ ಇನ್ನೂ ಡಿಸೈಡ್ ಮಾಡಿಲ್ಲ. ನೆಕ್ಸ್ಟ್ ಈ ಕಂಬಿಗಳನ್ನು ಪೇಂಟ್ ಬರುತ್ತೆ. ಸೊ ನಂದು ಇದ್ದಿದ್ದು ಬ್ಲ್ಯಾಕು ಮತ್ತು ಈ ರೆಡ್ ಥೀಮಲ್ಲಿ ಮಾಡೋಣ ಅಂತ. ಸೊ ಅದಕ್ಕೆ ಮ್ಯಾಚ್ ಆಗೋ ಥರ ಟ್ಯಾಂಕು ಮತ್ತು ಕಂಪ್ರೆಸರ್ ಪೇಂಟಿಂಗ್ನು ಮಾಡಿ ಮುಗಿಸ್ಬೇಕು. ಹಳೇದಿದ್ದು ವ್ಯಾಲ್ವೆಟ್ರಾನಿಕ್ಕು, ಸಬ್ಬು ಫೋರ್ ಸೌಂಡ್ ಸಿಸ್ಟಮು, ನನ್ನ ಗಾಡಿದೆಲ್ಲ ಪಾರ್ಟ್ಸು ಇಲ್ಲೇ ಬಿದ್ದಿದ್ದು. ಅದಲ್ಲದೆ ಇಲ್ಲೂ ಇನ್ನೊಂದು ಕ್ರೇಜಿ ಹಾಕೊಂಡು ರೆಡಿ ಆಗ್ತಾ ಇದೆ ನಮ್ಮ ಗ್ಯಾರೇಜಲ್ಲಿ. ಫ್ಲೈಯಿಂಗ್ ಡೋರ್ಸ್ ಎಲ್ಲ ಬರ್ತಾ ಇದೆ. ಏರ್ ಸಸ್ಪೆನ್ಷನ್ನು ಹಾಕಿದ್ದಾರೆ. ಅದನ್ನು ಇನ್ನೂ ಮತ್ತೆ ಟೆಸ್ಟಿಂಗ್ ಮಾಡಿ ನೋಡಬೇಕು. ಇದು ಮೋಸ್ಟ್ಲಿ ಇನ್ನೊಂದು 2 months ಆಗ್ಬೋದು. ಯಾಕಂದರೆ ಇನ್ನೂ ಬಾನೆಟು ಎಲ್ಲ ಫುಲ್ ಬಂಪರು ಎಲ್ಲ ಬರಬೇಕು. ಟೈಲ್ ಲ್ಯಾಂಪು, ಹೆಡ್ಲೈಟು ಎಲ್ಲ ಬರಬೇಕು. ಮೋಸ್ಟ್ಲಿ ಇನ್ನೊಂದು 2-3 months ಆಗ್ಬೋದು. ಸೊ ಆವಾಗಲೇ ಅಕಾರ್ಡ್ಗೆ ಫ್ಲೈಯಿಂಗ್ ಡೋರ್ಸು ಇಲ್ಲ ಸಿಸರ್ ಡೋರ್ಸ್ ಏನು ಕರಿತೀರ ಅದನ್ನು ತೋರಿಸಿದೆ. ಬಟ್ ಫ್ಯಾಕ್ಟ್ರಿ ಬಿಲ್ಟೇನೆ ಫ್ಲೈಯಿಂಗ್ ಡೋರ್ಸ್ ಬಂದಿರೋ ಕಾರಿದು. ಸೊ ಇದು ಟೊಯೋಟಾ ಕಂಪ್ನಿ ಕಾರು, ಸೆರಾ ಅಂತ. ಇದು ಆ್ಯಕ್ಚುಲಿ ಲಿಮಿಟೆಡ್ ಎಡಿಷನ್ ಕಾರ್ ಇದು. ಇದರದ್ದು ಬ್ಯಾಡ್ಜು ಹಿಂದೆ ಇದು ತೋರಿಸ್ತೀನಿ ರೀ ನಿಮ್ಗೆ. ಸೊ ಇಲ್ಲಿ ನೋಡಿದ್ರೆ ನಿಮ್ಗೆ ಕಾಣುತ್ತೆ, ಸೆರಾ ಲಿಮಿಟೆಡ್ ಎಡಿಷನ್ ಕಾರ್ ಇದು. ಸೊ ಈ ಕಾರ್ಗಳೆಲ್ಲ ಚಿಕ್ಕ ವಯಸ್ಸಲ್ಲಿ ನೋಡ್ತಿದ್ದಾಗ ಒಂಥರ ಫಾರಿನ್ ಕಾರು, ಇಲ್ಲೆಲ್ಲ ಇಂಡಿಯಾಲೆಲ್ಲ ಇರುತ್ತಾ ಅನ್ನೋ ರೇಂಜ್ಗಿತ್ತು. ಬಟ್ ಇವಾಗ ನೋಡಿದ್ರೆ ನಮ್ಮ ಗ್ಯಾರೇಜಲ್ಲೇ ಬಂದಿದೆ. ಸೊ ಇವಾಗ ಏನಂದ್ರೆ ಯಾವ ಕಾರಿಗೆ ಬೇಕಾದ್ರೂ ಫ್ಲೈಟ್ ಡೋರ್ಸ್ ಹಾಕೊಬೋದು, ಯಾವ ಕಾರಿಗೆ ಬೇಕಾದ್ರೂ ನೀವು ಎಕ್ಸಾಸ್ಟು, ಹೆಡ್ಲೈಟ್ ಎಲ್ಲ ಫುಲ್ಲು ಇವಾಗ ಮುಂಚೆ ಥರ ಅಲ್ಲ. ಮುಂಚೆ ಏನು ಸೂಪರ್ ಕಾರ್ಸ್ ಎಲ್ಲ ಬರ್ತಾ ಇತ್ತು. ಇವಾಗ ನಮ್ಮ ನಾರ್ಮಲ್ ಕಾರ್ಗೂ ಬೇಕಾದ್ರೆ ಟರ್ಬೋ ಚಾರ್ಜರು ಇಲ್ಲ ಸೂಪರ್ ಚಾರ್ಜರು ಏನು ಬೇಕಾದ್ರೂ ತರಿಸಿ ಇಂಪೋರ್ಟ್ ಮಾಡಿ ಹಾಕ್ಸ್ಕೊಬೋದು. ಇಲ್ಲಿ ಇನ್ನೂ ಒಂದು ಸ್ವಿಫ್ಟು ರೆಡಿ ಆಗ್ತಾ ಇದೆ. ಇದು ಫುಲ್ ಪರ್ಫಾರ್ಮೆನ್ಸಿಗೆ ರೆಡಿ ಆಗ್ತಾ ಇದೆ ಸ್ವಿಫ್ಟ್. ಇದು ಎಲ್ಲ ಫುಲ್ಲು ಮಾಡ್ಜಂದ್ರೆ ಕೇರಳ ಅಂತೀರಾ. ನಮ್ಮ ಗ್ಯಾರೇಜಿಗೆ ಕೇರಳದಿಂದನೇ ಕಾರ್ ಬಂದಿದೆ, ಫುಲ್ ಸಿಸ್ಟಮ್, ಎಕ್ಸಾಸ್ಟು ಮತ್ತು ಅಪ್ಗ್ರೇಡ್ಗೆ. ನನ್ನ ಗಾಡಿ ಬಂಪರು ಬಂದಿದೆ. ಪೇಂಟ್ ಆದರೆ ಇದನ್ನು ಫಿಟ್ ಮಾಡಬೇಕು. ನಮ್ಮ ಗ್ಯಾರೇಜಲ್ಲಿ ನೋಡಿದ್ರೆ ಎಲ್ಲ ಬರೀ ಹೋಂಡಾ, ಅಕಾರ್ಡು, ಸಿವಿಕು ಅಂತಲ್ಲ. ನೀವು ನೋಡ್ಬೋದು BM ಇದೆ, ಲಿಮಿಟೆಡ್ ಎಡಿಷನ್ನು, ಟೊಯೋಟಾ ಸೆರಾ ಇದೆ, ಅಲ್ಲಿ ಇನ್ನೊಂದು BM ಇದೆ. ಸೊ ಗ್ಯಾರೇಜ್ ಟೂರ್ ಮಾಡಿದ್ರೇ ಒಂಥರ ಎಲ್ಲ ಬ್ರ್ಯಾಂಡು, ಎಲ್ಲ ಥರದ್ದು ಕಾರ್ಗಳು ಕಾಣಿಸ್ಕೊಳ್ಳುತ್ತೆ ನಿಮಗೆ. ಸೊ ಅದೇ ಸದ್ಯಕ್ಕೆ ಇಷ್ಟೇ ರೈಡ್ ಮುಗಿಸ್ಕೊಂಡು ಗ್ಯಾರೇಜಿಗೆ ಬಂದಿದ್ದೀವಿ. ಗ್ಯಾರೇಜಲ್ಲಿ ನನ್ನ ಕಾರ್ ಅಪ್ಡೇಟ್ಸ್ ಇಷ್ಟು, ಅದು ಬಿಟ್ಟು ಬೇರೆ ಯಾವ ಕಾರ್ ಇದೆಲ್ಲ ತೋರಿಸಿದ್ದೀನಿ. ಬೈ ಇನ್ನೂ ಬಂದಿಲ್ಲ ಗ್ಯಾರೇಜ್ಗೆ. ಹೋಪ್ಫುಲಿ ಇವತ್ತೇ ರೆಡಿ ಆದರೆ ಕಾರು ನಾಳೆ ರಿವೀಲ್ ಮಾಡಬೇಕು. ಕಾಯ್ತಾ ಇದ್ದೀನಿ, 1 ತಿಂಗಳು ಮೇಲೆ ಆಯಿತು. ಬಟ್ ಏನಂದರೆ ಅದೇ ಕಾದಷ್ಟು ಏನೋ ಗುಡ್ ಥಿಂಗ್ಸ್ ಟೇಕ್ ಟೈಮ್ ಅಂತಾರಲ್ಲ, ಆ ಥರ ಕಾಯ್ತಾ ಇದ್ದೀನಿ. ನೋಡೋಣ, ಮೋಸ್ಟ್ಲಿ ಇವತ್ತೇನಾನ ಆದರೆ ನಾಳೆ 100% ರಿವೀಲ್ ಆಗೇ ಆಗುತ್ತೆ ಕಾರು ಅಷ್ಟೇ.